ಎಲ್ರ ಮನೆ ಕತೆ ಅಲ್ಲ, ಬಟ್ ಕೆಲವೊಂದ್ ಮನೆ ಕತೆ ಅಂತೂ ನಿಜ ಇದು ಆಗಿರುತ್ತೆ. ಏನಪ್ಪಾ ಅಂತಂದ್ರೆ, ಮದ್ವೆ ಆಗಿ ಹೊಸದ್ರಲ್ಲಿ ಸೊಸೆ ಮನೆಗೆ ಬಂದಾಗ ಅವಳ ಮೇಲೆ ತುಂಬಾ ನಿರೀಕ್ಷೆಗಳನ್ನ ಇಟ್ಕೊಂತಾರೆ. ಅವಳ ಡ್ಯೂಟೀಸು ರೆಸ್ಪಾನ್ಸಿಬಿಲಿಟೀಸ್ನ ತುಂಬಾ ಚೆನ್ನಾಗಿ ರಿಮೈಂಡ್ ಮಾಡ್ತಾ ಇರ್ತಾರೆ. ಬಟ್ ಅದೇ ಜನರು ಅವಳ ಪ್ರತಿ ಅವರ ಡ್ಯೂಟೀಸ್ ಬಗ್ಗೆ ಯಾವತ್ತೂ ಮಾತಾಡಲ್ಲ ಅಲ್ವಾ. ಇವಾಗ ನೀವು ಸೊಸೆ ಮನೆಗೆ ಬಂದಿದ ತಕ್ಷಣ ಸೊಸೆ ಚೆನ್ನಾಗಿರ್ಬೇಕು, ಎಲ್ಲ ಅಚ್ಚುಕಟ್ಟಾಗಿ ನಿಭಾಯಿಸ್ಕೊಂಡು ಹೋಗ್ಬೇಕು, ಆಯ್ತು ಇನ್ಮೇಲೆ ಅವಳೇ ಎಲ್ಲ ನೋಡ್ಕೊಂತಾಳೆ, ದೊಡ್ಡವ್ರಿಗೆ ಗೌರವ ಕೊಡ್ತಾಳೆ. ಇವಾಗ ಯಾವುದೋ ಒಂದು ಸಿಚುವೇಶನ್ ಬಂದಿದೆ ಅಂದ್ರೆ ಅವಳು ಅವಳಷ್ಟಕ್ಕೆ ಅವಳೇ ಅದರಲ್ಲಿ ಫಿಟ್ ಆಗ್ತಾಳೆ, ಈ ಥರದ್ದೆಲ್ಲ ಇರುತ್ತೆ ಅಲ್ವಾ. ಆ್ಯಂಡ್ ಇದೆಲ್ಲ ನಿಜಾನೂ ಹೌದು, ಮಾಡಬೇಕು, ಇಲ್ಲ ಅಂತಾನೂ ಹೇಳ್ತಿಲ್ಲ. ಬಟ್ ಯಾವ ಸೊಸೆನ ನೀವು ಕರ್ಕೊಂಡು ಬಂದಿದ್ದೀರಲ್ವಾ, ಅವಳು ಮನುಷ್ಯಳೆ, ಅವರು ಇನ್ನೊಬ್ರು ಮನೆ ಮಗಳು. ಸೊ ಅವಳಿಗೂ ಫೀಲಿಂಗ್ಸ್ ಇದೆ, ಫಸ್ಟ್ ಅದನ್ನ ರೆಸ್ಪೆಕ್ಟ್ ಮಾಡಿ. ನೀವು ಸೊಸೆಯಿಂದ ಗೌರವನ ಎಕ್ಸ್ಪೆಕ್ಟ್ ಮಾಡ್ತಿರಲ್ವಾ, ಸೇಮ್ ವೇ ಅವಳಿಗೂ ಸ್ವಲ್ಪನಾದ್ರೂ ಗೌರವ ಕೊಟ್ರೆ ತಾನೆ. ಸೊ ಪ್ರೀತಿ ಕೊಟ್ರೆ ಪ್ರೀತಿನೇ ಸಿಗುತ್ತೆ, ಬೇರೆ ಏನು ಸಿಗಲ್ಲ. ಸೊ ನಾನು ಹೇಳೋದೇನು ಅಂತಂದ್ರೆ, ಸೊಸೆನ ಕೇವಲ ಸೊಸೆಯಾಗಿ ನೋಡದೆ ಮಗಳಾಗಿ ನೋಡಿ, ಅವಾಗ ಎಲ್ಲಾ ಸಂಬಂಧಗಳು ಈಸಿಯಾಗಿ ನಡ್ಸ್ಕೊಂಡು ಹೋಗಬಹುದು.